ಅವರ ಮಾಂಸವನ್ನು ಮೆಲ್ಲಬೇಕು ಎನ್ನುವಂತಹ ಆಶೆಯಿಂದ ಓಡಾಡಿಕೊಂಡು ಬಂದೆ ಅಂತಾದ್ರೆ ದೂರದಿಂದ ಯಾವುದನ್ನು ನೋಡ್ತಾ ಇದ್ದೇನೆ. ಎಲೆಮನೆಯ ಹೊರಗೆ ಒಬ್ಬಾತ ಪುರುಷ ಪುಂಗವ ಕುಳಿತಿದ್ದಾನೆ. ಇವನನ್ನು ನೋಡುವಾಗ ಆ ಮನ್ಮಥನ ಕೈಯಲ್ಲಿರುವಂತಹ ಪಂಚಶರಗಳ ಬಾಧೆಗೆ ನಾನು ಒಳಗಾದೆ. ಇವನು ಬೇಕು ಎನ್ನುವ ಹಾಗಾಗುತ್ತಾ ಉಂಟು. ಹಾಗಾಗಿ ಹೀಗೆ ಹೋಗುದಾ? ಹೀಗೆ ಹೋದ್ರೆ ಅವ ಬಿಟ್ಟಾನ? ಸ್ವಲ್ಪ ಆಲೋಚನೆ ಮಾಡ್ತಾನೆ. ಏನು ತನಿಗೆ ಮನದೊಳಗಿ ಯೋಚನೆಯ ಮಾಡಿ ಘನವಾದ ದೇಹವನ್ನು ಕುಣಿಸಿ ಬರೆ ಮಾಡಿ ಮಾಯಗೆದರು ಮತ್ತೊಂದು ಬಗೆಯಾದ ಕಾಯವನ್ನು ಧರಿಸಿದಳು ಕಪಟದ ಕೃತಿಯಾದ ಅದನ್ನು ಕಾರ್ಯಗತಗೊಳಿಸಬೇಕಲ್ಲ. ಇದು ವತ್ಸರದ ಹೆಣ್ಣಾದಳ ಬಳು ಶೃಂಗಾರಮಾಗಿ ಮತ್ತವಳು ಹೆಣ್ಣಾದಳವಳು ಮತ್ತವಳು ರಾಘವನ ಬಳಿಗೆ ನಡೆತಂದಳು ಲವಿನಲಿ ಒಲವಿನಲಿ ಆನೆಯಂದದಲ್ಲಿ ಪಟ್ಟದಾನೆಯಂದದಲ್ಲಿ
ಆಗ್ಲಿಲ್ವಾ? ಆಹಾ. ಒಮ್ಮೆ ಸರಿಯಾಗಿ ನೋಡಿ ಅಂತೆ. ನಿಮ್ಮಲ್ಲಿ ಮಾತಾಡಿದ್ಲಲ್ಲ ಅವಳು, ಯಾರು? ಒಬ್ಳು ಈಗ ಮಾತಾಡಿ ಹೋದದ್ದಲ್ವಾ? ರಾಕ್ಷಸಿ. ಅವಳೇ ನಾನಲ್ವಾ? ಅದೇ ರೂಪವನ್ನು ಬಿಟ್ಟೀಗ ಈ ರೂಪವನ್ನು ತಾಳಿದ್ದು. ಹೌದಾ? ನಿಮಗೆ ಗುರುತು ಸಿಗಬೇಕು ಎನ್ನುವಂತ ಉದ್ದೇಶದಿಂದ ನೋಡಿ. ಏನು? ಓ, ನಖ. ಹೌದು, ನಖ. ನೋಡು ಮುಖ. ನನ್ನ ಮುಖ. ಈಗ ನನ್ನ ಮುಖ ನೋಡ್ಬೇಕು. ನನಗೊಂದು ಎಷ್ಟು ವಯಸ್ಸಾಗಬಹುದು? ಯಾರಿಗೆ? ನನಗೆ. ಇದು ಹೆಣ್ಣು ಮಕ್ಕಳಿಗೆ ವಯಸ್ಸಾಗಿದೆ ಎಷ್ಟಾಗಿದೆ ಅಂತ ಕೇಳಿದಾಗ ಹೆಣ್ಣು ಮಕ್ಕಳೆಲ್ಲ ಕೇಳುವುದಿಲ್ಲ, ಆದ್ರೂ ಇನ್ನೊಬ್ಬರಿಗೆ ಗೊತ್ತಾಗ್ಲಿಕ್ಕೆ ಎಷ್ಟು ವಯಸ್ಸಾಗಿದೆ ಅಂತ ಹೇಳಿ. ನೀವು ಹೇಳ್ಬೇಕು ಎಷ್ಟಾಗಿದೆ ಅಂತ ಹೇಳಿ. ಇಷ್ಟು ಹ? 80. 80 ನಿಮ್ಮ ಅಜ್ಜಿಗೆ. ಸರಿಯಾಗಿ ನೋಡಿ ಅಂತೆ. 16 ವತ್ಸರ. ಹೌದಪ್ಪ. ಈ 16 ವಯಸ್ಸು ಯಾಕೆ? 13, 14, 15, 16 ಇದೆಲ್ಲ ಹದಿಹರೆಯದ ವಯಸ್ಸು. ಈ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಹೊಸ ಹೊಸ ಆಸೆಗಳು ಕಲ್ಪನೆಗಳು ಮೂಡುವುದಂತೆ. ಅದಕ್ಕೆ ಬೇಕಾಗಿ 16 ವತ್ಸರದ ಹೆಣ್ಣಾದೆ. ಮುದದಿಂದ ಶೃಂಗಾರವನ್ನು ಕೂಡ ಮಾಡಿಕೊಂಡು ಬಳಿದ್ದೇನೆ. ಹಾಗಾದ್ರೆ ಈ ಶೃಂಗಾರ ಯಾರಿಗೆ ಬೇಕಾಗಿ? ಓ, ಅಲ್ಲಿ ಕಾಣುತ್ತಾ ಇದ್ದಾನಲ್ಲ ಶ್ರೀರಾಮ, ಅವನಿಗೆ ಬೇಕಾಗಿ. ಮತ್ತೆ ನಿಮಗಾದ್ರೆ ಈ ರೂಪ ಅಲ್ಲ, ಆಗ ಬಂತಲ್ಲ ಅದೇ ಆದಿತ್ತು. ರಾಮನಿಗೆ ಬೇಕಾಗಿ ಈ ರೂಪ. ಅವನನ್ನು ನಾನು ವಶಪಡಿಸಿಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ಈ 16 ವತ್ಸರದ ಹೆಣ್ಣಾದಿ. ಮುದದಿಂದ ಶೃಂಗಾರವನ್ನು ಮಾಡಿಕೊಂಡೆ. ಆಮೇಲೆ ನನ್ನ ನಡಿಗೆ ಆಗ ನೋಡ್ಬೇಕಿತ್ತು, ದೊಡ್ಡ ಆನೆ ನಡೆದ ಹಾಗೆ. ಹೌದು, ನಾವು ನಡೆದದ್ದೇ ದಾರಿ. ಈಗ ಹಾಗಲ್ಲ, ಪಟ್ಟದಾನೆ ಅಂದದಲ್ಲಿ. ಹೌದು, ಒಂದು ಪಟ್ಟದಾನೆ ಹೇಗೆ ನಡೆಯುತ್ತದೋ ಹಾಗೆ ನಡೆದುಕೊಂಡು ಮುಂದೆ ಸಾಗುತ್ತಾ ಇದ್ದೇನೆ. ಈಗ ಯಾಕೆ ಬೇಕಾಗಿ? ರಾಮನನ್ನು ಒಲಿಸಿಕೊಳ್ಳುವುದಕ್ಕೆ ಬೇಕಾಗಿ. ಇಲ್ಲಿಯೇ ಮಾತಾಡ್ತೀನಿ, ನನಗೆ ರಾಮ ಸಿಗ್ಲಿಕ್ಕಿಲ್ಲ. ರಾಮನ ಬಳಿಗೆ ಹೋಗುತ್ತೇನಂತೆ. ಕರವ ಮುಗಿದೆಳೆಯೋ ಕಂಡು ರಘುಪತಿಯ ಕರವ ಮುಗಿದೆಳೋ ಬಳಿಕ ಕಂಡು ರಘುಪತಿಯ ಅರುಗಿದೆಳು ಕಾರ್ಯಗಳ ಅಂತರಸ್ಥಿತಿಯ ಅರುಗಿದೆಳು ಕಾರ್ಯಗಳ ಅಂತರ ಸ್ಥಿತಿಯ ರಾಘವ ರಾಘವ ನರಪತಿ ಓ ರಾಘವ ರಾಘವ ನರಪತಿ ಶುಭ ಮಮ ವಚನಂ ಶೃಣು ಮಮ ವಚನಂ ರಾಘವ
ಎಂದು ನಿನ್ನ ಸೇರಿದೆ ಬಂದು ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು ನಿನ್ನ ಸೇರಿದೆ ಬಂದು ರಾಘವ ರಾಘವ ಅತಿ ಕುಲ ಅತಿ ಜ್ಞಾನ ಪೃಥ್ವಿ ಪಾಲಕ ನೀನು ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು ಪೃಥ್ವಿ ಪಾಲಕ ನೀನು ರತಿದೇವಿ ಗೆಳಿ ನಾನು ರತಿದೇವಿ ಗೆಳಿ ನಾನು ರತಿದೇವಿ ಗೆಳಿ ನಾನು ಮನುಮದ ನೀನು ಮನುಮದ ನೀನು ನೀ ಗುಣನಿಧಿ ಎಂದು ನಿನ್ನ ಸೇರಿದೆ ಬಂದು ನಿನ್ನ ಸೇರಿದೆ ಬಂದು ರಾಘವ ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ ಎಷ್ಟು ನಮಸ್ಕರಿಸುವುದು. ಅಯ್ಯೋ ದೇವರೇ, ನಾನು ಇಷ್ಟು ಬಾರಿ ನಮಸ್ಕಾರ ಮಾಡಿದ್ರೆ ನನಗೊಂದು ಪ್ರತಿಕ್ರಿಯೆ ಇಲ್ಲ.
ಸರಿಯಾದ ಒಂದು ನಮಸ್ಕಾರ ಸಾಕಾಗುವುದಿಲ್ವ? ಹಾಗಾದ್ರೆ ನನ್ನ ನಮಸ್ಕಾರಕ್ಕೆ ಬೆಲೆಯೇ ಇಲ್ವಾ? ನನಗೆ ಅರ್ಥ ಆಯ್ತು ನೀ ನಮಸ್ಕರಿಸುವಾಗ ಏನು ಅಂತರ ಸ್ಥಿತಿಯನ್ನು ಹೇಳಿಕೊಳ್ಳುವಾಗ ಆ. ಸ್ವಲ್ಪ ಅಂತರ ಇರ್ಲಿ ಆಯ್ತಾ? ಅಂತರಿಟ್ಟು ಮಾತಾಡ್ಬೇಕಾ? ಏನೇ ಇರಲಿ. ಓ ರಾಘವ. ಹಾ, ನನ್ನ ಹೆಸರು ಹೌದು. ನಿಂಗೆ ಹೇಗೆ ಗೊತ್ತಾಯ್ತು? ನಿನ್ನ ಹೆಸರೇನು? ನಿನ್ನ ಹಿಂದೆ ನಿನ್ನ ಮುಂದೆ ಯಾರೆಲ್ಲ ಇದ್ದಾರೆ, ಏನು ಮಾಡ್ತಾ ಇದ್ರು ಎಲ್ಲವೂ ನನಗೆ ತಿಳಿದಿದೆ. ಹೌದೇ? ಹಾ, ನಿನ್ನ ಚರಿತ್ರೆಯನ್ನೇ ನಾನು ಹೇಳಬಲ್ಲೆನು. ರಾಘವ ಅಂತ ಉಚ್ಚರಿಸಿದೆ. ಹೌದು. ರಘುವಂಶದಲ್ಲಿ ಅದೆಷ್ಟೋ ಮಂದಿ ಜನಿಸಿದ್ರು ಕೂಡ ಅವರಿಗೆ ರಾಘವ ಎನ್ನುವಂತಹ ಹೆಸರಿಲ್ಲ ಬಂತೆ. ನಿನಗೆ ಮಾತ್ರ ರಾಮನೆಂದು, ರಾಮಚಂದ್ರನೆಂದು, ರಾಮಭದ್ರನೆಂದು, ವೇದಸೆ ಎಂದು ಹೀಗೆ ನಾನಾ ಹೆಸರುಗಳಿಂದ ಕೊಂಡಾಡುತ್ತಾರಂತೆ. ಬಹುಶಃ ರಾಮ ಭಜನ ಮಂಡಳಿಯವರು ನಿನಗೆ ಸಿಕ್ಕಿರಬೇಕು. ಸಿಕ್ಕಿದ್ದಾರೆ. ಅವರ ವಿವಿಧ ಭಜನೆಯನ್ನು ಕೇಳಿ ಆಹಾ, ಹಾಗಲ್ಲ. ಮತ್ತೆ? ಕಾಡು ದಾರಿಯಲ್ಲಿ ನಾನು ನಡೆದುಕೊಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ನನಗೆ ದಾರಿ ಸಿಗದಂತಹ ಸಂದರ್ಭದಲ್ಲಿ ನನಗೆ ಋಷಿಮುನಿಗಳ ಸಂದರ್ಶನವಾಯಿತು. ಋಷಿಮುನಿಗಳು ಎಲ್ಲ ನೋಡಿದ್ರೆ ರಾಮ 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 ಭಜನೆ ಮಾಡ್ತಾ ಇದ್ದಾರೆ. ಆಗ ಹೋಗಿ ಕೇಳಿದೆ, ಕುತೂಹಲ ಕೇಳಲಿ, ಯಾರಪ್ಪ ಈ ರಾಮ? ನೀವ್ ಯಾಕೆ ಇಷ್ಟು ಭಜನೆ ಮಾಡ್ತಾ ಇದ್ದೀರಿ ಎನ್ನುವ ಹಾಗೆ. ಆಗ ಹೇಳಿದ್ದಂತೆ ಗೊತ್ತುಂಟಾ? ರಾಮ ಎನ್ನುವಂತಹ ಪದದ ಉಚ್ಚಾರವನ್ನು ಮಾಡಬೇಕಿದ್ರೆ ಅಷ್ಟು ಪಾವಿತ್ರತೆ ಬೇಕು ಎನ್ನುವ ಹಾಗೆ. ರಕಾರೋಚ್ಚಾರ ಮಾತ್ರೇಣ ಮುಖಾನಿರ್ಯಾತಿ ಪಾತಕಂ ಪುನಃ ಪ್ರವೇಶ ಭಿತ್ಯಾಚ ಮಕಾರಸ್ತು ಕವಾಟಕಂ. ಸರಿಯಾಗಿ ಹೇಳಿದ್ದ. ರಾ ಎನ್ನುವಂತಹ ಪದವನ್ನು ಉಚ್ಚರಿಸುವಾಗ ನಮ್ಮ ಬಾಯಿ ತೆರೆಯುತ್ತದೆ. ಅಂತರದಲ್ಲಿರುವಂತಹ ಕಲ್ಮಶವೆಲ್ಲವೂ ದೂರವಾಗಿ ಹೋಗುತ್ತದೆ. ಮಾ ಎಂದು ಉಚ್ಚರಿಸುವಾಗ ನಮ್ಮ ಬಾಯಿ ಮುಚ್ಚಲ್ಪಡುತ್ತದೆ. ಹೊರಗಿರುವಂತಹ ಯಾವ ದುಷ್ಟಶಕ್ತಿಯು ನಮ್ಮ ದೇಹದ ಒಳಗೆ ಪ್ರವೇಶ ಮಾಡುವುದಿಲ್ಲ. ಆದ್ದರಿಂದಲೇ ರಾಮ 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 ಅಂತ ಹೇಳಿ ಭಜನೆ ಮಾಡಿಕೊಂಡು ಅವರಿಗೆ ನಿತ್ಯವೂ ರಾಮೋತ್ಸವ. ಹೌದು. ಇದು ರಾಮ, ನೀನೆಷ್ಟು ಚಂದ ರಾಮ. ಹೌದಾ? ಹೌದು. ನೀಲಮೇಘ ಶ್ಯಾಮ ಅಂತ ಕರಿಬಹುದು ನಿನ್ನನ್ನು. ಇಂತಹ ಸ್ಫುರದ್ರೂಪಿ ಹುಡುಗನನ್ನು ಕಾಣುವಾಗ ಯಾವ ಹೆಣ್ಣಾದ್ರೂ ಹತ್ತಿರ ಬಂದು ಮಾತಾಡ್ಲೇಬೇಕು. ರಾಮ, ಇದು ಯಾವುದು? ನಿನ್ನನ್ನು ಗುಣನಿಧಿ ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಅದನ್ನು ಹೇಳಿದ್ದಾರೆ ಋಷಿಗಳು. ಹೌದು. ಗುಣನಿಧಿ ಅಂದ್ರೆ ಏನು? ಏನು? ಸಾಗರವನ್ನು ಗುಣನಿಧಿ ಎನ್ನುವ ಹಾಗೆ ಹೇಳುತ್ತಾರೆ. ಪ್ರಪಂಚದಲ್ಲಿರುವ ಯಾವ ರತ್ನವಾಗಲಿ ಎಂತದೇ ಆಗಲಿ ಎಲ್ಲ ಹೋಗಿ ಸೇರುವುದು ಅದು ಸಾಗರಕ್ಕೆ. ಎಲ್ಲಿಯೋ ಒಂದು ನದಿ ಹುಟ್ಟುತ್ತದೆ. ಹುಟ್ಟಿದಂತಹ ನದಿ ಅದು ಹರಿದು 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 ಬಂದು ಸೇರುವುದು ಸಾಗರ ಗರ್ಭವನ್ನು. ಭರತ ಸ್ಥಿತಿಯಲ್ಲಿ ಸೇರುವುದಕ್ಕಾಗುವುದಿಲ್ಲ, ಮತ್ತೆ ಇಳಿತ ಸ್ಥಿತಿಯಲ್ಲಿ ಮಾತ್ರ. ಇರ್ಲಿ, ಏನೋ ಒಂದು ಸಮಯದಲ್ಲಿ ಹೋಗಿ ಸೇರುತ್ತದೆ. ಎಲ್ಲಿಯೋ ಹುಟ್ಟಿದವಳು ನಾನು, ಎಲ್ಲಿಯೋ ಬೆಳೆದವಳು ನಾನು. ನಾನು ಬಂದು 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 ನಿನ್ನನ್ನು ಸೇರಿದೆ ರಾಮ. ಹೇಗುಂಟು ನನ್ನ ಹೋಲಿಕೆ? ನಿನ್ನ ಕಲ್ಪನೆ ಸರಿ ಇಲ್ಲೋ ಅಂತ. ಯಾಕೆ? ಸಾಗರ ಎಲ್ಲವನ್ನೂ ಸೇರಿಸಿಕೊಳ್ಳುವುದಿಲ್ಲ, ಮತ್ತೆ ಕಸ ಕಡ್ಡಿಗಳನ್ನೆಲ್ಲ ಹೊರ ಚೆಲ್ತದೆ. ಗೊತ್ತುಂಟ ನಿನಗೆ? ಹೌದಾ? ಆ ಬಳಿಕ ಶುದ್ಧೀಕರಿಸಿ ಆದ್ರೂ ಆಮೇಲೆ ಸೇರಿಸಿಕೊಳ್ಳುತ್ತಂತೆ. ಹಾಗೆ ಒಂದು ನನ್ನನ್ನು ಶುದ್ಧೀಕರಿಸಿ ಸೇರಿಸಬಾರ್ದೆ ರಾಮ? ಹಾಗಾದ್ರೆ ನೀ ಸರಿ ಇಲ್ಲ ಅಂತ ನಿನಗೆ ಗೊತ್ತಾಗಿದೆ. ಹಾಗಲ್ಲ, ಒಂದು ವೇಳೆ ಸೇರಿಸುವುದಿಲ್ಲ ಅಂತ ಆದ್ರೆ ನಾನು ಶುದ್ಧ ಇದ್ದೇನಪ್ಪ. ನಾನು ಶುದ್ಧ ಮನಸ್ಸಿನವಳು, ನಿನಗೆ ಗೊತ್ತಿಲ್ವಾ? ಇದು ನಿನಗೆ ಅನುಮಾನವಾ? ಅಲ್ಲ, ಅನುಮಾನಲ್ಲ, ರಕ್ಕಸಿ ಒಂದು ಆರ್ಭಟ ಕೇಳಿ ಬರ್ತಾ ಇತ್ತು. ಅದು ಈಗ ನಿಂತು ಹೋಗಿದೆ, ಇದು ಕಾಣುತ್ತಾ ಉಂಟು. ಅಯ್ಯೋ ದೇವರೇ, ನಾನು ರಕ್ಕಸಿಯ? ಅಲ್ಲ, ನಾನು ರಕ್ಕಸಿ ಅಲ್ಲ. ನೀನ್ ಯಾಕೆ ಹೆದರುವುದು? ಆ ಸ್ವರ ಈಗ ನಿಂತಿದೆ, ಈ ಸ್ವರ ಕೇಳಿಸ್ತಾ ಉಂಟು. ಆ ಸ್ವರ ನಿಂತು ಹೋಯ್ತು, ಇವಳು ನೀನು ಆ ಅಷ್ಟೊತ್ತಿಗೆ ಬಂದಿದ್ದೆ ಎನ್ನುವ ಹಾಗೆ. ಇದು ನನ್ನ ಮೇಲೆ ಅನುಮಾನ ಹುಟ್ಟಿರ್ಬಹುದು. ಇಷ್ಟೆಲ್ಲ ಹೋಲಿಕೆ ಮಾತಾಡ್ತಾಳೆ. ಯಾರು, ಎಲ್ಲಿಯವಳು, ಪರಿಚಯ ಗೊತ್ತಿಲ್ಲ, ಹೇಗೆ ನಾವು ಸಂಭಾಷಣೆ ಮುಂದುವರಿಸುವುದು ಎನ್ನುವ ಹಾಗೆ. ರಾಮ, ಅತಿ ಕುಲವತಿ ನಾನು. ಅಪಾಯ ಅಲ್ವಾ? ಎಂತದ್ದು? ಸರಿಯಾದ ಒಂದು ಕುಲ ಇದ್ರೆ ನಮ್ಮ ಪರಿಚಯವನ್ನು ಹೇಳಿಕೊಳ್ಳುವುದಕ್ಕಾಗುತ್ತದೆ. ಈಗ ಅತಿ ಕುಲ ಎಂತ ಹೇಳಿಕೊಳ್ಳುವುದಕ್ಕೆ ಕುಲ ಜಾತಿ. ಈಗ ಅತಿ ಕುಲ ಅಂದ್ರೆ ಎಂತದ್ದು? ಜಾತಿ ಇಲ್ಲ ಅಂತಲ್ಲ, ಮತ್ತೆಂಥದ್ದು? ಅಯ್ಯೋ, ಅತಿ ಅಂತ ಹೇಳಿದ್ರೆ ಉತ್ತಮ, ಶ್ರೇಷ್ಠ ಎನ್ನುವಂತ ಅರ್ಥ ಇದೆ. ಅತ್ಯುತ್ತಮ ಕುಲದಲ್ಲಿ ಹುಟ್ಟಿದವಳು, ಉನ್ನತ ಕುಲದವಳು. ಉನ್ನತ ಕುಲದವಳು. ಉನ್ನತ ಕುಲದವಳು ಅಂತ ಹೇಳಿದ್ರೆ ಹೇಗೆ? ಹೇಗೆ? ಬ್ರಾಹ್ಮಣ ಕುಲ. ಬ್ರಾಹ್ಮಣ ಕುಲ. ಹೌದು ಹೌದು. ನಿಂದು? ಇದು ನನ್ನ ಅಪ್ಪ ಬ್ರಾಹ್ಮಣ. ಅಪ್ಪ ಬ್ರಾಹ್ಮಣ? ಹೌದು. ಅಮ್ಮ ಬ್ರಾಹ್ಮಣತಿ ಅಂತೆ. ನಿನಗೆ ಸರಿ ಗೊತ್ತಿಲ್ಲ. ಹೌದು. ನಾನೀ ರಕ್ಕಸರ ಆರ್ಭಟ ಎಲ್ಲ ಕೇಳಿ ಹೀಗೆ ಯೋಚಿಸಿದ್ದೇನೆ. ಹೇಗೆ? ಅಪ್ಪ ಬ್ರಾಹ್ಮಣ, ಅಪ್ಪ ಬ್ರಾಹ್ಮಣ, ಅಮ್ಮ ರಕ್ಕಸಿರಬಹುದು. ಹಾಗಾಗಿ ನೀ ಬ್ರಹ್ಮ ರಕ್ಕಸ್. ಅಯ್ಯೋ, ನಾ ಬ್ರಹ್ಮ ರಕ್ಕಸಿಯಾಗಿ ಕಾಣುತ್ತೇನೆ ರಾಮ. ಹಾಗಲ್ಲ ರಾಮ, ಬ್ರಾಹ್ಮಣತಿ ಅಂತೆ, ಅವಳದ್ದು ಕುಲ ಗೊತ್ತಿಲ್ಲ. ಹೌದು. ಹಾಗಾಗಿ ಹೇಳುದು ರಾಘವ ನರಪತೆ ಶೃಣ ಮಮ ವಚನ. ಕಿಂ ತವ ವಚನಂ? ಮತ್ತೆ ಗೊತ್ತಿಲ್ಲ, ಮುಂದುವರಿಸುವುದಕ್ಕೆ ಸಮಯವಿಲ್ಲ, ಅಷ್ಟೇ ಸಾಕು. ಹೌದು, ಅದು ಅಪ್ಪನ ಭಾಷೆ ಮಾತ್ರ ಗೊತ್ತಿರುವುದು. ಅದು ದೇವ ಭಾಷೆ. ಹೌದು, ಅಮ್ಮನ ಭಾಷೆಯಲ್ಲಿ ನಾನು ಮುಂದುವರಿಸ್ತೇನೆ. ಹಾಗಾಗಿ ಅತಿ ಕುಲವತಿಯಾದಂತಹ ನನಗೆ ಒಂದು ಜೊತೆ ಆಗಬೇಕು ಅಂತ ನಾನು ಹುಡುಕಿಕೊಂಡು ಬಂದದ್ದು. ಅತಿ ಕುಲವತಿಗೆ ಜೊತೆ ಯಾರು ಅಂತ ಕೇಳಿದ್ರೆ ಒಬ್ಬ ಪೃಥ್ವಿ ಪಾಲಕ ಬೇಕು. ಪೃಥ್ವಿ ಪಾಲಕ ಯಾರು ಅಂತ ಕೇಳಿದ್ರೆ ಅದು ನೀನೇ ರಾಮ.
ನೀನು ಪೃಥ್ವಿ ಪಾಲಕನಿದ್ದೀಯಾ? ಈಗ ಕಾಡಲ್ಲಿದ್ದೇನೆ. ಅಲ್ಲ, ಈಗ ಕಾಡಲಿದ್ದರೂ ಕೂಡ ಈ ಹಿಂದೆ ನೀನೊಂದು ಪೃಥ್ವಿ ಪಾಲಕ ಅಂತ ಕೇಳಿದ್ದೇನೆ. ಹಾಗಾಗಿ ಅತಿ ಕುಲಪತಿಯಾದಂತಹ ನನಗೆ ನೀನೊಂದು ಜೊತೆಯಾಗುವುದಿಲ್ವೇ ರಾಮ? ಆಗ್ಲಿಕ್ಕಿಲ್ಲ. ಇಲ್ವಾ? ಅದು ಹೊಂದಾಣಿಕೆ ಆಗುದಿಲ್ವಾ? ಹೊಂದಾಣಿಕೆ ಆಗುದಿಲ್ಲ. ಪೃಥ್ವಿಪತಿ ಅಂತ ನೀ ತೀರ್ಮಾನ ಮಾಡಿದ್ದಿ, ಆದ್ರೆ ನಿನಗೆ ಸೇರುವ ಪೃಥ್ವಿಪತಿ ಅಂತ ನಿನ್ನ ತೀರ್ಮಾನ ತಪ್ಪು ಅಂತ. ಅದು ತಪ್ಪಾದ್ರೆ ರಾಮ ನನ್ನನ್ನೆಲ್ಲ ಕೊಂಡಾಡುದು ಹೇಗೆ ಗೊತ್ತುಂಟ? ನಾನು ಹೊರಗೆ ಬರ್ಲಿಕ್ಕಿಲ್ಲ. ಅಕೊರತಿ 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 ಹೀಗೆ ಕರೆಯುವುದು ರಾಮ. ಅಘೋರತಿ ಘೋರತೆ ಕಾಣ್ತಾ ಇತ್ತು ನಿನ್ನಲ್ಲಿ. ಕೊರತೆ ಇಲ್ಲ ಅಂತ ನೀನು ಆಡಿಕೊಳ್ಳುತ್ತಾ ಇದ್ದಿ. ಅದು ವೇಗವಾಗಿ ಕರೆಯುವಾಗ ಹಾಗೆ ಆದದ್ದು. ಅಕೋ ರತಿ ಅಂತ ಇರಬಹುದು. ಅಕೋ ರತಿ, ಸರಿ. ಅಕೋ ರತಿ. ಈಗ ರತಿ ದೇವಿಗೆನೆ ನನ್ನನ್ನು ಕಾಣುವಾಗ ರತಿ ದೇವಿ ಹಾಗೆ ಕಾಣ್ತಾ ಇದ್ದೇನೆ. ರತಿ ದೇವಿಗೆ ಒಂದು ಮನ್ಮಥ ಆಗಬೇಕಲ್ಲ? ಹೌದು. ಮನ್ಮಥ ನೀನು. ಮನ್ಮಥನಿಗೆ ಮಾತ್ರ ರತಿ. ಹೌದು. ನಾ ಮನ್ಮಥ ಅಲ್ಲ ಅಲ್ವಾ? ಮನ್ಮಥನ ರತಿ ಆಗುದು ಹೇಗೆ? ಮನ್ಮಥನ ಮನ್ಮಥ ಅಲ್ಲ. ಅಯ್ಯೋ ದೇವರೇ, ಹಾಗೆ ಕಲ್ಪನೆ ನಿನಗೆ ಅದು ಆಗುದಿಲ್ಲ, ಇದು ಆಗುವುದಿಲ್ಲ. ಹಾಗಾದ್ರೆ ನನ್ನಲ್ಲಿ ಒಂದು ಉಪಮೆ ಉಂಟು. ಏನು? ನೋಡಿದ್ಯಾ ಕೊಳದಲ್ಲಿ? ಕಬಲು ಮನವ ಬಿಟ್ಟು ತಬಕೆ ದಯ ಬಿಟ್ಟು ರಾಘವ ಮನವ ಬಿಟ್ಟು ತಬಕದಿ ದಯ ಬಿಟ್ಟು ಅವಳು ಮನವ ಬಿಟ್ಟು ತಬಕದಿ ದಯ ಬಿಟ್ಟು ಸವಿ ತಂಬೂಲವ ನೀಡು ಸವಿ ತಂಬೂಲವ ನೀಡು ಸರಸ ಮಾತಾಡು ಸವಿ ತಂಬೂಲವ ನೀಡು ಸರಸ ಮಾತಾಡು ರಾಘವ. ಇಲ್ಲಿ ನೋಡಿದರೆ ನಗೆ ಇಲ್ಲವು ಜನ ಜನ. ಜನವೇ ಇಲ್ಲ. ಇಲ್ಲಿ ನೋಡಿದರೆ ನಗೆ ಇಲ್ಲ ಒಪ್ಪುವ ಜನ. ಬಲು ಬೇಗ ಕರೆಯೋ ತಗದಿ ನೆರೆಯೋ ಬಲು ಬೇಗ ಕರೆಯೋ ರಾಘವ ರಾಘವ ರಾಘವ, ಆ ಕುಳದಲ್ಲಿ ಏನು ಕಾಣ್ತಾ ಉಂಟು ನಿನಗೆ? ತಾವರೆ. ತಾವರೆ ಅಲ್ವಾ? ಹೌದು. ಆ ತಾವರೆ ಒಂದು ಅರಳಬೇಕಿದ್ರೆ ಸೂರ್ಯನ ಕಿರಣ ಬೀಳಬೇಕು ಅಲ್ವಾ? ನನ್ನ ಮುಖವನ್ನೊಮ್ಮೆ ನೋಡು ರಾಮ. ಕಮಲೇ ಕಮಲೋತ್ಪತ್ತಿ. ಕಮಲದಲ್ಲಿ ಒಂದು ಕಮಲ ಅರಳಿದೆ. ನನ್ನ ಮುಖ ಎನ್ನುವಂತಹ ಕಮಲದಲ್ಲಿ ಕಣ್ಣುಗಳು ಎನ್ನುವಂತಹ ಕಮಲದ ದಳ. ಕಮಲದ ಹಾಗೆ ಇರುವಂತಹ ನನ್ನ ಮುಖವನ್ನು ಅರಳಿಸಬೇಕಿದ್ರೆ ಸೂರ್ಯಕುಲದಲ್ಲಿ ಹುಟ್ಟಿದಂತಹ ನೀನೇ ಆಗಬೇಕು. ಒಮ್ಮೆ ಬಂದು ಈ ಕಮಲವನ್ನು ಅರಳಿಸು ರಾಮ. ಸೂರ್ಯನೇ ಹೌದು ಅಂತಾದರೆ, ನೀ ತಾವರೇ ಹೌದು ಅಂತಾದರೆ, ಇಷ್ಟು ಹತ್ತಿರದಲ್ಲಿದ್ದರೆ ಈ ಸೂರ್ಯನ ಪ್ರಭೆಗೆ ಕಮಲ ಉಳಿದೀತ? ಕಮಲ ಉಳಿಯುವುದಿಲ್ಲ. ಕಮರಿ ಹೋಗುವುದಿಲ್ಲ. ಕಮರಿ ಹೋಗುತ್ತದೆ. ಎಂತ ಹೋಲಿಕೆ? ಅದು ಬಿಡು. ಆ ತೊಂಡೆ ಹಣ್ಣನ್ನು ನೋಡು ಚಪ್ಪರದಲ್ಲಿ. ಹೌದು. ಮಾಗಿದಂತಹ ತೊಂಡೆ ಹಣ್ಣು. ಆ ತೊಂಡೆ ಹಣ್ಣನ್ನು ಕುಕ್ಕುದಕ್ಕೆ ಬೇಕಾಗಿ ಗಿಣಿಮರಿ ಓಡೋಡಿ ಬರುತ್ತಾ ಉಂಟು ಅಲ್ವಾ? ಕುಕ್ಕಿ ಕುಕ್ಕಿ ತಿನ್ನುತ್ತಾ ಉಂಟು. ನನ್ನ ತುಟಿಯನ್ನೊಮ್ಮೆ ನೋಡು ರಾಮ. ವರಬಿಂಬಾದರೆ ನಾನು ಸೀಳಿಟ್ಟಂತಹ ತೊಂಡೆ ಹಣ್ಣಿನ ಹಾಗೆ ನನ್ನ ತುಟಿ. ಈ ತುಟಿಯನ್ನು ಕಚ್ಚಬೇಕಾದ್ರೆ ಗಿಣಿಮರಿಯಾದಂತಹ ನೀನೇ ಬರಬೇಕು. ತೊಂಡೆ ಹಣ್ಣೆ ಬಂದು ಗಿಳಿಮರಿಯ ಬಳಿಯಲ್ಲಿ ಬಂದು ಹೇಳುವುದಕ್ಕಾಗುವುದಿಲ್ವಲ್ಲ, ನೀ ನನ್ನನ್ನು ಕುಕ್ಕಿ ಕುಕ್ಕಿ ತಿನ್ನು ಅಂತ. ಅಯ್ಯೋ ದೇವರೇ, ಅದು ಇಲ್ಲ ಇದು ಇಲ್ಲ. ನಿನಗೆ ಯಾವುದು ಹೋಲಿಕೆ ಆಗುವುದಿಲ್ಲ. ಬಹುಶಃ ಹೇಗೆ ಇದು ನಿನಗೆ ಒಂದು ಕವಲು ಮನಸ್ಸಿನಲ್ಲಿ ಒಂದು ಎರಡು ಎಣಿಕೆ. ಇವಳನ್ನು ಮದುವೆ ಆಗುವುದೋ ಬೇಡವೋ ಎನ್ನುವ ಹಾಗೆ ಕವಲು ಮನವನ್ನು ಬಿಡು. ನೀನು ದಯಮಾಡು ಒಮ್ಮೆ. ಯಾಕೆ ಗೊತ್ತಾ? ಎಲ್ಲಿ ನೋಡಿದ್ರು ಕೂಡ ನನಗೆ ಒಪ್ಪುವಂತಹ ಜನವೇ ಹುಡುಕಬೇಕಿತ್ತು. ಹುಡುಕಿಕೊಂಡು ಹೋದೆ. ನೇರವಾಗಿ ಸ್ವರ್ಗಲೋಕಕ್ಕೆ ಹೋದೆ. ಸ್ವರ್ಗಲೋಕದವರು ಎಷ್ಟು ಚಂದರಾಮ. ಆದ್ರೆ ಏನು ಮಾಡುವುದು? ಅವರು ಕಣ್ಣೇ ಮುಚ್ಚುವುದಿಲ್ಲ. ಅನಿಮೇಷರಲ್ವ? ಕಣ್ಣು ಮುಚ್ಚದವರನ್ನು ಮದುವೆಯಾಗಿ ಏನು ಪ್ರಯೋಜನ? ರೆಪ್ಪೆ ಇಲ್ಲದವರು ಅನಿಮೇಷರು ಕಣ್ಣು ಮುಚ್ಚುವುದಿಲ್ಲ. ಅವರನ್ನು ಬಿಟ್ಟೆ ನೇರವಾಗಿ ಪಾತಾಳಕ್ಕೆ ಇಳಿದೆ. ಅವರು ಪಾತಾಳದವರು ಉರಗಾದಿಗಳು. ಸೊಂಟದಿಂದ ಕೆಳಗೆ ಬಲವೇ ಇಲ್ಲ. ಅವರನ್ನು ಮದುವೆಯಾಗಿ ಏನು ಪ್ರಯೋಜನ ಹೇಳು? ಅವರನ್ನು ಬಿಟ್ಟು ಹೀಗೆ ಭೂಲೋಕದಲ್ಲಿ ಸುತ್ತಾಡಿ ನಿನ್ನ ಬಳಿಗೆ ಬಂದಿದ್ದೇನೆ ರಾಮ. ನಿನ್ನಲ್ಲಿ ಬೇಡುವುದು ಒಂದೇ, ಈ ಎರಡು ಮನಸ್ಸನ್ನು ಒಮ್ಮೆ ಬಿಟ್ಟು ನನ್ನ ಮೇಲೆ ದಯಮಾಡಿ
ಒಮ್ಮೆ ಕರುಣೆಯನ್ನು ತೋರಿ ನೋಡು, ನಾನು ಸವಿತಂಬೂಲವನ್ನು ಕೊಡ್ತೇನೆ, ನೀ ಸವಿಬೇಕು, ನಾವಿಬ್ಬರು ತಿನ್ನಬೇಕು. ಮನ ಮಾಡು ರಾಮ. ಮದನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ, ಚದುರಿ ಸಣ್ಣ ಮಳುಗಳ ಮದುವೆಯಾದಿಲ್ಲ. ಒಂದು ಚೂರಿ ಎರಡು ಮೊರೆಯು ಒಂದು ಊದಿ ಬೇಡುವ ಮಂದದ ಮನೆ ಬೇಡ ನಿನಗೆ ಒಂದು ಕಾಯ ಕೇಳುವ. ಕಾಣುವುದಕ್ಕೆ ಮದನನ ಪಟ್ಟದ ರಾಣಿಯ ಹಾಗೆಯೇ ಇದ್ದಿ. ಹೌದಲ್ಲ? ಆದ್ರೆ ನೀ ಬಂದದ್ದು ಬಹಳ ತಡ ಆಯ್ತಲ್ಲ. ತಡ ಆಯ್ತಾ? ಯಾರಾದ್ರೂ ತಡೆದ್ರ ನಿನ್ನ? ನನಗೆ ಮಳೆ ಅಡ್ಡಿ ಆದದ್ದು ರಾಮ. ತಡ ಅಂತ ಹೇಳಿದ್ರೆ ಇವತ್ತು ತಡ ಅಂತ ಹೇಳಿದ್ದಲ್ಲ, ಮತ್ತೆ ಇನ್ನು ಬಹಳ ವರ್ಷಗಳ ಹಿಂದೆಯೇ ಬರಬೇಕಿತ್ತು. ಯಾವಾಗ ಬರ್ಬೇಕಿತ್ತು? ತಾಟಕಿ ಸಂಹಾರ ಆದ ತಕ್ಷಣ ಬರ್ತಿದ್ರೆ. ಅಂದ್ರೆ ತಾಟಕಿಯನ್ನು ವಧಿಸಿದ ಬಳಿಕ ನಾನು ಬರ್ತೀನಿ, ನನ್ನನ್ನು ಕೊಲ್ತಿದ್ಯಾ ನೀನು? ಅಲ್ಲ, ಬಳಿಕದ ಪ್ರಸಂಗ ಏನು ಗೊತ್ತಾ? ಏನು? ಸೀತಾ ಕಲ್ಯಾಣ. ಹಾಗೆ ಚದುರೆ ಸಣ್ಣವಳೊಬ್ಬಳ ಆ. ಮದುವೆಯಾಗಿದ್ದೇನೆ. ಚದುರೆ ಯಾರು? ಚದುರೆ ನೀನು, ಸಣ್ಣ ಹುಳಿವಳು. ಅವಳು ಚದುರೆ ಅಲ್ಲ, ಅವಳು ಕುದುರೆ. ನೀನು ಹಾಗೆ ಹೇಳ್ಬೇಕು, ಬಳಿಯಲ್ಲಿದ್ದಾಳಲ್ಲ, ಮದುವೆಯಾಗಿ ಆಗಿದೆ. ಹೌದಾ? ಒಂದು ಚೂರಿಗೆ ಎರಡು ವರೆಯು ಹೊಂದುವುದೇ ಪೇಳು. ಎಂತದ್ದು ಹಾಗಂದ್ರೆ? ಚೂರಿಯನ್ನು ರಕ್ಷಣೆ ಮಾಡುವುದಕ್ಕೆ ಬೇಕಾಗಿ ಹರಿತವಾದಂತಹ ಚೂರಿಗೆ ಬೇಕಾದದ್ದು ರಕ್ಷಣಾ ಕವಚ, ಹೊರೆ. ಚರ್ಮದಿಂದ ತಯಾರಿಸಿದಂತಹ ಹೊರೆ. ಹಾ. ಒಂದು ಚೂರಿಗೆ ಒಂದೂವರೆ ಬೇಕಾದದ್ದು. ಒಂದು ಹೀಗೆ ಮಾಡು ರಾಮ. ಹೇಗೆ? ಎರಡು ಚೂರಿ ತೆಕ್ಕೋ, ಎರಡು ಒಮ್ಮೆ ಈ ಚೂರಿಯನ್ನು ಈ ವರೆಯಲ್ಲಿ ಇಡು, ಮತ್ತೆ ತೆಗಿ ಮತ್ತೊಮ್ಮೆ ಈ ವರೆಯಲ್ಲಿ ಇಡು. ಅಂತಹ ಚೂರಿ ನನ್ನಲ್ಲಿ ಇಲ್ಲವಲ್ಲ, ಅಂತಹ ಚೂರಿ ಇಲ್ಲ. ತೆಕ್ಕು ಅಂತ ಹೇಳಿದ್ದು. ತೆಗೆದುಕೊಳ್ಳುವುದಕ್ಕಾಗುವುದಿಲ್ಲ. ಹಾಗಾಗಿ ನಿನ್ನ ಮನದಾಲೋಚನೆಗಳು ಇಲ್ಲಿ ನಿನಗೆ ಫಲವನ್ನು ಕೊಡುತ್ತದೆ ಎನ್ನುವ ಹಾಗೆ ನೀ ಯೋಚಿಸಬೇಡ. ಅಯ್ಯೋ ದೇವರೇ, ನನಗೆ ಕವಲು ಮನ ಇಲ್ಲ, ನನಗಿರುವುದು ಒಂದೇ ತೀರ್ಮಾನ. ಆದರೆ ನಿನ್ನ ಆಸೆಗಳು ಕರಟಿ ಕಮರಿ ಅದು ಹೋಗಬಾರದು. ನೀನು ಕಾಡಿಗೇನು ಬಂದದ್ದು ರಾಮ? ನಾನು ಚಿಕ್ಕಮ್ಮನ ಮಾತನ್ನು ನಡೆಸುವುದಕ್ಕೆ ಬೇಕಾಗಿ ಬಂದವ. ಚಿಕ್ಕಮ್ಮ? ಹೌದು. ಅಂದ್ರೆ ಅಂದರೆ ನನ್ನ ಅಪ್ಪನಿಗೆ 3 ಮಂದಿ ಪತ್ನಿಯರು. ನೀನು ಅಪ್ಪನಿಗೆ 3 ಮಂದಿ ಪತ್ನಿಯರ? ಹೌದು. ಅಪ್ಪ ಒಂದು 3 ಆಗಿದ್ದಾರೆ, ನಿನ್ಗೊಂದು 2 ಆದ್ರೆ ಏನು ರಾಮ? ಹೌದು, ಅಪ್ಪಂದಿರೆಲ್ಲ 3 ಆಗಿದ್ದಾರೆ ಅಂತ ಹೇಳಿ ಮಕ್ಕಳು 3 ಆಗುವುದಕ್ಕಾಗುವುದಿಲ್ಲ. ಹಾಗೆ 350 ಮಂದಿ ಉಪಪತ್ನಿಯರಿದ್ದಾರೆ. ಹೌದಾ? ಆಗುವುದಕ್ಕಾಗುವುದಿಲ್ಲ. ನಾ ಏಕಪತ್ನಿ ವ್ರತಸ್ಥನಿದ್ದೆ. ಏಕೆ ಪತ್ನಿ ವೃತ್ತ? ಏಕಪತ್ನಿ ವ್ರತಸ್ಥ. ಏಕಪತ್ನಿ ಮದುವೆ ಆಹಾ. ನಾ ಸಾಯುವಲ್ಲಿಯವರೆಗೆ. ಹೌದಾ? ಹೌದು. ರಾಮ, ಆ. ನಾ ಹೇಳುವುದನ್ನು ಕೇಳಿದ್ದೇನೆ. ದೇಹಿ ಅಂದವರಿಗೆ ನಾಸ್ತಿ ಅಂದವರಲ್ಲವಂತೆ ಈ ಸೂರ್ಯ ವಂಶದವರು. ನಿಮ್ಮ ಮನೆಯಲ್ಲಿ ಊಟ ಇಲ್ಲದಿದ್ರು ಕೂಡ ಸಿಗುವಂತಹ ಮನೆಯ ದಾರಿಯನ್ನು ತೋರಿಸ್ತೀರಿ ನೀವು. ಖಂಡಿತ. ಈಗ ನಿನಗ ಆಗದಿದ್ರೆ ನೀನೊಂದು ದಾರಿಯನ್ನಾದ್ರೂ ತೋರಿಸಿ. ನನ್ನ ರೂಪ ನಿನಗೆ ಅತಿ ಚಂದವಾಗಿ ಕಂಡಿದೆ. ಹೌದು. ಇದಕ್ಕೆ 99 ಸೇರಿಸು. ಸೇರಿಸಿದ್ರೆ 100 ಮಡಿ ಚೆಲುವ ನನ್ನ ತಮ್ಮ ಲಕ್ಷ್ಮಣ. 100 ಮಡಿ? ಹೌದು. ನೀನೇ ಮಾಡಿ, ನಿನಗಿಂತ 100 ಮಡಿ ಅಂದ್ರೆ ಎಷ್ಟು ಮಾಡಿ ಇರ್ಬೋದು? ಗಮನಿಸು ನೀನು. ಹಾ. ಆದರೆ ಹೋಗುವ ವಿಧಾನ ಹೇಗೆ ಗೊತ್ತಾ? ಹೇಗೆ? ಯಾವತ್ತು ವಂಚನೆಯನ್ನಿರಿಸದೆ ಅವನ ಬಳಿಗೆ ಹೋದೆ ಅಂತಾದ್ರೆ ನಿನಗೆ ಮದುವೆ ಆದರೂ ಆದೀತು. ಆಗುತ್ತದಲ್ಲ? ಹೌದು. ಹಾಗಾದ್ರೆ ಅವನ ಬಳಿಗೆ ಹೋದ್ರೆ ನನಗೆ ಮದುವೆ ಆಗುತ್ತದೆ. ಹೀಗೆ ಹೋಗುದಾ? ಮತ್ತೆ ಹೇಗೆ? ಹೀಗೆ ಹೋಗುದಲ್ವಾ? ಹೇಗೆ? ಮತ್ತೆ ಬೇಕಾದ್ರೆ ಶೃಂಗಾರ ಮಾಡಿಕೋ. ಆಗಿತ್ತು. ಹಾಗಾದ್ರೆ ಆದಷ್ಟು ಬೇಗ ನಾನು ತಮ್ಮನನ್ನು ಮದುವೆಯಾಗಿ ಕರ್ಕೊಂಡು ಬರ್ತೇನೆ. ಭಾವ ಆಯ್ತಲ್ಲ, ಇದೇ ಅಭಾವ ಆಗುವುದು. ಎಂತದ್ದು? ನಾದಿನಿ. ಅದೇ ಅಕ್ಕ, ನಾನು ಮದುವೆಯಾಗಿ ಬರ್ತೇನೆ. ಆದ್ರೆ ಅಲ್ವಾ? ನೀವು ಮಂಗಳಾರತಿ ಹಿಡ್ಕೊಂಡು ಇಲ್ಲಿ. ಮಹಾಮಂಗಳಾರತಿ ಆದ್ರೆ ಏನು ಮಾಡುವುದಕ್ಕಾಗುದಿಲ್ಲ. ಆದಿತ್ತು. ಹೋಗಿ. ಕೇಳು ಕಾಮ ಸಂದೀಪ ಮಾತ ಕೇಳು, ಓ ಕಾಮ ಸಂದೀಪ, ಕೇಳು ಮಾತ ಕೇಳು.
ಇಂದಿನೋಳು ರಾಮ ಕಳುಹಿಸಿದ್ದು ಬೇಡಿ ರಾಮ ಕಳುಹಿದ ಇಂದಿನೋಳು ಮಾತ ಕೇಳು ಇಂದಿನೋಳು ನಾಮನ ಬಿಟ್ಟು ಕೃಪಾಳು ಮನ ಬಿಟ್ಟು ಕೃಪಾಳು ನಿನ್ನೊಳ್ ಕಾಮಿಸಿ ಬಂದೆ ನಿನ್ನೊಳ್ ಕಾಮಿಸಿ ಬಂದೆ ನಿನ್ನೊಳ್ ಕಾಮಿಸಿ ಬಂದೆ ಮೋಗದೊಳು 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 ಇನ್ನು ಕಾಮತಗೊಳ್ಳುವುದಿರು ತಾಳಲಾರೆನು ನಾನು ತಾಮದು ಬಿಡುವುದಿರು ತಾಳಲಾರೆನು ನಾನು ಸುಪ್ರೇಮದಿಂದಲಿ ಕೂಡು ಸರಸ ಮಾತಾಡು ಸರಸ ಮಾತಾಡು ಏನು ಅದುವೇ ಯಾವುದು ಅದು ಅಂದ್ರೆ ಯಾವುದು ಅದಂದ್ರೆ ಇದು ಇದಂದ್ರೆ ಇದಂದ್ರೆ ಅದು ಇದು ಹಾ. ಮಾತಾಡ್ಬೋದಲ್ಲ ಮಾತಾಡ್ಬೋದು ಹಾ, ಇದು ಓ ಕಾಮ ಸನ್ನಿಭ ನೀನೇನು ಹೀಗೆ ನಡುಗುವುದು ಅದು ನಿನ್ನನ್ನು ಕಂಡ ಮೇಲೆ ಹಾಗೆ ಯಾಕೆ ನಿಂತ ನೆಲದಲ್ಲಿ ನಿಲ್ಲುತ್ತಾ ಇಲ್ಲ ನನ್ನ ಕಾಲು ಹಾ. ಹೌದಪ್ಪ ಅಬ್ಬಾ 100 ಮಡಿ ಚೆಲುವ ಹಾ. ಅಯ್ಯಯ್ಯೋ ಹಾಗೆ ಇದೆಯ ಮಾತ್ರ ಹಾ. ನಿನ್ನನ್ನು ಕಾಣುವಾಗ ಹಾಗೆ ಅಪ್ಪಿ ಹಿಡಿಬೇಕೆನ್ನುವಂತ ಮನಸ್ಸು ನನಗಾಗುದು ಮನ್ಮಥನಲ್ಲಿ ಹೋಲುವಂತಹ ರೂಪ ನಿನ್ನದು ಹಾ. ಯಾಕೆ ಸುಮ್ಮನೆ ತಾಮಸ ಹಾ. ಮಾಡಿದ್ಯಾ ನೀನು ಮುಖವನ್ನು ನನ್ನ ಸ್ವಭಾವ ಹಾಗೆ ಆ ಸ್ವಭಾವವನ್ನು ಮಿಡು ಹಾ. ಈಗ ನಾನು ಮತ್ತೆ ನೀನು ಒಂದುಗೂಡಬೇಕಾದ್ರೆ ಹೀಗೆ ಬೇಡ ಹೀಗೆ ಆಗ್ಬೇಕಾದದ್ದು ಹಾ. ಹೌದಪ್ಪ ಹಾ. ನೋಡು ಏನು ನೀನನ್ನು ಹೊತ್ತು ಕಳಿಬೇಡ ಹಾ. ಹಾಗೆ ನನ್ನದಾದಂತಹ ನೀಳವಾದಂತಹ ತೋಳುಗಳಿಗೆ ನನ್ನನ್ನು ಹಾಗೆ ಅಪ್ಪಿ ಹಿಡಿದು ಮುಗಿಸಬೇಕು ಹಾ. ನನ್ನದಾದಂತಹ ತುಟಿಗೆ ನಿನ್ನದಾದಂತಹ ತುಟಿನಿಟ್ಟು ಚಪ್ಪರಿಸಿ ಒಂದು ಮುತ್ತು ಕೊಡು ಛೇ 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 ಒಂದು ಕುಚ ಬನ್ನಿ ಮುಟ್ಟು ಆಹಾ. ಸರಸ ಮಾತಾಡು ರಾಮ ರಾಮ ಕಳುಹಿಸಿದ ರಾಮ ಕಳುಹಿಸಿದ. ಬೇಗ ಬೇಗ ನಮಗಿರುವಂತ ಅವಕಾಶ 1 ಗಂಟೆ ಮಾತ್ರ ಬೇಗ ಮಂದಗಮನೆ ಎನ್ನುವುದಕ್ಕೆ ಹೇಳುವುದಕ್ಕೆ ಕಾರಣ ಉಂಟು ಏನು ಒಂದು ಅರ್ಥ ಆ, ಮೆಲ್ಲಗೆ ನಡೆಯುವವಳು ಹೌದು ಮತ್ತೊಂದು ಅರ್ಥ ಉಂಟು ಮತ್ತೊಂದೆಂತದ್ದು ಶನಿ ಎನ್ನುವ ಹಾಗೆ ಶನಿ ನಾನು ಭಾವಿಸಿದ್ದು ಹೇಗೆ ಹೇಗೆ ನನ್ನ ಎದುರು ಶನಿ ಬಂತ ಎನ್ನುವ ಹಾಗೆ ಅಯ್ಯೋ ನಾನು ಶನಿ ಹಾಗೆ ನಿನಗೆ ಇನ್ನು ಶುಕ್ರ ದೇಶ ಶನಿ ಎಲ್ಲ ಎಲ್ಲಿಂಟು ನೀನು ಯಾರು ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡವನಲ್ಲ ಹಾ. ಅತ್ತಿಂದ ಇತ್ತಿಂದ ಸಾಗುತ್ತಾ ಒಮ್ಮೆಗೆ ನನ್ನ ಎದುರಾಗಿ ಬಂದೆ ಹಾ. ಅಷ್ಟು ಮಾತ್ರವಲ್ಲ ಹಾ. ನನ್ನ ಅಣ್ಣನೇ ಕಳುಹಿಕೊಟ್ಟದ್ದು ಎನ್ನುವ ಹಾಗೆ ನೀನು ಆಡಿದ ಮಾತುಗಳು ಅಣ್ಣನೇ ಕಳುಹಿಸಿಕೊಟ್ಟದ್ದು ಮದುವೆ ಆಗುವುದಕ್ಕೆ ಮದುವೆ
ಬೇಕೆನ್ನುವಂತ ಉದ್ದೇಶದಿಂದ. ಹೌದಾ? ನಿಜವಾಗಿಯೂ ನನ್ನ ಅಣ್ಣನೇ ಕಳುಹಿಕೊಟ್ಟದ್ದ? ನಿಜವಾಗಿಯೂ ಅವನೇ ನೀಲ ನೀಲಿ 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 ಬಣ್ಣ. ನಾನು ನಂಬುವುದಕ್ಕೆ ಸಾಧ್ಯವಿಲ್ಲ. ಅದೇಗೆ? ನಿನ್ನ ಈ ಪ್ರದೇಶದಲ್ಲಿ ಇಷ್ಟರವರೆಗೆ ನಾನು ಕಂಡವಳಲ್ಲ. ಹಾಗಾಗಿ ಮತ್ತೊಂದು ವಿಚಾರ ಉಂಟು. ಏನು? ನಾನು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಾ ಇದ್ದೇನೆ. ಅಯ್ಯೋ ದೇವರೇ, ಬ್ರಹ್ಮಚರ್ಯ? ಮತ್ತೆ ಅಯ್ಯೋ ದೇವರೇ, ಎಂತದಕ್ಕೆ ಬ್ರಹ್ಮಚರ್ಯ ಎಲ್ಲ? ಒಂದು ವೇಳೆ ನನ್ನನ್ನು ಕಂಡ ಮೇಲೆ ಆ ವ್ರತ ಎಲ್ಲ ಬಿಟ್ಟು ಬಿಡ್ಬೇಕು ನೀನು. ಒಂದು ಮಾತನ್ನು ಹೇಳುತ್ತೇನೆ. ಏನು? ನನ್ನ ಅಣ್ಣನೇ ನಿನ್ನನ್ನು ಕಳುಹಿಕೊಟ್ಟಿದ್ದಾನೆ ಎನ್ನುವುದಕ್ಕೆ ಏನಾದರೂ ಒಂದು ಕುರುಹುಗಳಿದ್ದರೆ ಆಮೇಲೆ ಯೋಚನೆ ಮಾಡುವ. ಅವ ಎಂತದ್ದು ಕುರುಹು ಕೊಡ್ಲಿಲ್ಲ, ನನಗೆ ಆಧಾರವೇ ಕೊಡ್ಲಿಲ್ಲ ಅವ. ಆಧಾರ ಇಲ್ವಾ? ಆಧಾರ ಇಲ್ಲ. ಆಧಾರ ಇಲ್ಲದ್ರೆ ಯಾವುದು ಕೂಡ ನಡೆಯುವುದಿಲ್ಲಮ್ಮ. ಅಯ್ಯೋ ದೇವರೇ, ಅದವ ಮೊದಲು ಹೇಳ್ಬೇಕಿತ್ತಲ್ಲ. ಆಧಾರ ತಂತ್ರ ಮಾತ್ರ ಮುಂದಿನ ಯೋಚನೆ. ನೀನೀಗ ಬ್ರಹ್ಮಚಾರಿ ಖಂಡಿತ. ಇದು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಆಗುವುದಿಲ್ಲ. ಅವನ ಹತ್ರಕ್ಕೆ ಆಧಾರ ತಂದ್ರೆ ಮದುವೆ ಆಗುತ್ತಿಲ್ಲ. ಆಮೇಲೆ ನೋಡುವ. ಆಗುತ್ತದಲ್ಲ. ಕುರುಹು ಕುರುಹು ತರ್ತೇನೆ. ಅಯ್ಯೋ ದೇವರೇ, ಏನಾಯಿತು? ಏನಾಯ್ತು? ಏನಾಗಿ ಹೋಯ್ತು? ಏನಾಗಿ ಹೋಯ್ತು? ನಿನಗೆ ಬುದ್ಧಿ ಅಮೃತನಿಗೆ ಅಯ್ಯೋ ದೇವರೇ, ನಮ್ಮನಿಗೆ ಲಕ್ಷ್ಮಣಗೆ 16 ವರ್ಷದ ಹೆಣ್ಣಾಗಿ ನಾನು ಬಂದೆ. ನಿನ್ನೊಳಗೆ ಬಂದಾಗ ನನ್ನ ಮದುವೆ ಆಗ್ತದೆ ನಾನು ಹೇಳಿಸಿದ್ದು ನೀನೇ ನೋಡಿದ್ರೆ. ನೀನು ನೋಡಿದ್ರೆ ಏಕವತ್ತು ಅಂತ ಹೇಳಿದ್ದಿ. ಅವ ನೋಡಿದ್ರೆ ಬ್ರಹ್ಮಚಾರಿ ನಾ ಕಾಣೆ ಅಂತ ಹೇಳ್ತಾನೆ. ನಾ ಕಾಣೆ ಅಂತ ನನಗೆ ಏನು ಗೊತ್ತು? ನೀನು ನೋಡಿದ್ರೆ ಇಲ್ಲಿ ನಾಲಿಗೆ ಕಾಲು ಚೆಂಡ ಓದಿದ್ದು, ಹಾಗೆ ಅಲ್ಲಿಗೆ ಓದಿದ್ದು. ಅವ ನೋಡಿದ್ರೆ ಅಲ್ಲಿಂದ ಕಾಲು ಚೆಂಡು ಬಂದಾಗಿ ಇಲ್ಲಿಗೆ ಓದಿದ್ದು. ನಾನು ಅಲ್ಲಿಂದ ಇಲ್ಲಿಗೆ ಬರುದು, ಇಲ್ಲಿಂದ ಅಲ್ಲಿಗೆ ಹೋಗುದು. ನನಗೆ ನೋಡಿದ್ರೆ ಮದುವೆ ಇಲ್ಲ, ನನ್ನ ಮೇಲೆ ಕರುಣೆ ಇಲ್ಲ. ಅಯ್ಯೋ ದೇವರೇ, ಹಾಗೆ ಹಿಂಡಬೇಡ್ವೆ, ಜಾರ್ತದೆ. ಕಾಲಿಡ್ಬೇಡ, ಜಾರ್ತದೆ. ನೀನ್ ಜಾರ್ತೀಯ. ಯಾರು ಜಾರ್ತಾರಂತ ಮತ್ತೆ ಗೊತ್ತಾಗುದು. ಏನಾಯ್ತು ನಿನಗೆ? ನಿಂಗೆ ಅರ್ಥ ಆಗ್ಲಿಲ್ಲ ನಾ ಹೇಳಿದ್ದು. ಈ ಸಮಯ ಇಲ್ಲ ಅಂತ ಹೇಳಿ ಇಷ್ಟು ವೇಗವಾಗಿ ಮಾತನಾಡುವುದಾ, ಅಥವಾ ಬೇರೆ ಏನಾದ್ರೂ ಕಾರಣ ಉಂಟಾ? ನಿಮಗೆ ಒಂದು ಸ್ವಲ್ಪವೂ ನನ್ನ ಮೇಲೆ ಕರುಣೆ ಇಲ್ವಾ? ನೀ ಹೀಗೆ ಮಾಡ್ಬೋದಾ? ಆಡಿದ್ದಲ್ವಾ ಕರುಣಾನಿಧಿ. ಮತ್ತೆ ಈಗ ನೋಡಿದ್ರೆ ಹೀಗೆ ಏನಾಯ್ತು? ಏನಾಯ್ತು? ಒಂದು ಸಣ್ಣ ಹೆಣ್ಣು ಮಕ್ಕಳನ್ನು ಹೀಗೆ ನೀನು ಆಡಿಸಬಹುದು ನನ್ನನ್ನು. ನೀ ನೋಡಿದ್ರೆ ಏಕಮತ್ತಿ ವೃತ್ತಸ್ಥ ಅಂತ ಹೇಳುತ್ತಿ. ಅವ ನೋಡಿದ್ರೆ ಬ್ರಹ್ಮಚರ್ಯ ಅಂತ ಹೇಳ್ತಾನೆ. ಬ್ರಹ್ಮಚರ್ಯ 4 ಆಣೆ ಅಂತೆ. 4 ಆಣೆ 8 ಆಣೆ ಅದ್ರ ನನಗೆ ಗೊತ್ತುಂಟಾ? ನನಗೆ ಗೊತ್ತಿಲ್ಲ. ಅವ ನೋಡಿದ್ರೆ ಆಧಾರ ಬೇಕು ಅಂತ ಕೇಳ್ತಾ ಇದ್ದಾನೆ. ನೀನು ನೋಡಿದ್ರೆ ಆಧಾರ ಕೊಡ್ಲಿಲ್ಲ ನನಗೆ. ನೀನು ಕಳುಹಿಸೋದು ಕುರುಹು ಬೇಕಂತೆ ಅವರಿಗೆ. ಹೇಳ್ಬೇಕಲ್ಲ. ಆಯ್ತಾಯ್ತಾಯ್ತು, ಅಳುಬೇಡ ಅಳುಬೇಡ. ಕುರುಹು ಕೊಡುವ. ಯಾವ ರೀತಿ ಆದೀತು? ಕುರುಹು 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 ನಿನ್ನ ಬಿಲ್ಲು ಕೊಡು. ಇದು ನಾ ಹಿಡಿಯುವ ಬಿಲ್ಲು. ನಿನಗೆಲ್ಲ ಅದನ್ನು ಧರಿಸಲಿಕ್ಕೆ ಆಗ್ಲಿಕ್ಕಿಲ್ಲ. ಹೌದಾ? ಮತ್ತೆ ನಿನ್ನ ಬಿಲ್ಲು ದೊಡ್ಡದಲ್ಲ? ನಾ ಮಲಗಿರುವಾಗ ಅದನ್ನು ನೀ ಎತ್ತಿಕೊಂಡು ಹೋಗಿದ್ದಿ ಎನ್ನುವ ಹಾಗೆ ಯೋಚಿಸ್ತಾನೆ. ಹೌದಾ? ವಂಚನೆ ಇಲ್ಲದೆ ಹೋಗ್ಬೇಕು. ಬಿಲ್ ಆಗುದಿಲ್ಲ. ಇದು ಬರೆದು ಕೊಡು. ಯಾವುದರಲ್ಲಿ? ನನ್ನ ಬಲಗೈಯಲ್ಲಿ ಬರೀ ಹೀಗೆ ಇವಳೆ ಚಂದ್ರನಕ್ಕಿ ಇವಳನ್ನು ಅದು ವಿವಾಹ. ನೀನೇ ಎಡಗೈಯಲ್ಲಿ ಬರೆದದ್ದು ಅಂತ ಯೋಚಿಸ್ತಾನೆ. ಎಡಗೈಯಲ್ಲಿ ಬರೀ ಆಗ್ಲಿಕ್ಕಿಲ್ಲ. ಅದಾಗುದಿಲ್ಲ. ಹಣೆಯಲ್ಲಿ ಬರೀ. ನಾನು ಬ್ರಹ್ಮನಿಗೆ ಅಪ್ಪನ ಹಣೆಯಲ್ಲಿ ಬರೆಯಲಿಕ್ಕೆ. ಬ್ರಹ್ಮ ಮೊದಲೇ ಬರೆದಿಟ್ಟಿದ್ದ. ಮತ್ತೆಂಥದ್ದು? ಮತ್ತೆ ಏನು ಮಾಡುವುದು? ಬೆನ್ನಿನಲ್ಲಿ ಬರೆಯುವುದಕ್ಕಾಗುವುದಿಲ್ಲ. ಯಾರಿಗೂ ನಿನ್ನ ಕೈ ಅಲ್ಲಿಗೆ ತಾಗುವುದಿಲ್ಲ. ಹೌದು, ಹೋಗುದಿಲ್ಲ. ಬೆನ್ನಿನಲ್ಲಿ ಬರೆದೆ ಹೌದು ಅಂತಾದ್ರೆ ಅವ ಅರ್ಥ ಮಾಡಿ ಕೊಡುತ್ತಾನೆ, ನಾನೇ ಬರೆದದ್ದು ಎನ್ನುವ ಹಾಗೆ. ಹೌದು. ತಿರುಗು 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 ತಿರುಗು. ಬೆನ್ನಲ್ಲಿ ಬರೀತ್ಯಾ? ಹೌದೌದು. ಚದುರೆ ಬಾಬಾ ಮಾರ್ಯದು ರಾಮನಾಮಿನ ತುದಿಯೋಳ್ ಮೂಗನ ಕುಯ್ಯಲ್ ಬರೆದು ಚದುರೆ ಬಾಬಾ ಸಂಸ್ಕಾರಯುತಳಾಗಿ ಬಗ್ಗಬೇಕು ನೀನು. ಬಗ್ಬೇಕಾ? ಇನ್ನು ಬಗ್ಗು. ಮೆಲ್ಲ. ಬಗ್ಗು. ಕಚಕಳಿ ಆಗ್ತದೆ. ಮೆಲ್ಲ. ಆಯ್ತು, ಬರೆದಾಯ್ತು. ಇನ್ನೆಂತದ್ದು? ಆಯ್ತಾ? ಬರೆದಾಯ್ತು. ನನ್ನ ಮದುವೆ ಎಷ್ಟು ಬೇಕಷ್ಟೇ ಬರೆದಿದ್ದೆ. ನನ್ನ ಮದುವೆ ಅಂತ ಬರ್ದಿದ್ದೆ. ಮತ್ತೆ ಮದುವೆ ಊಟ ಉಂಟಲ್ಲ? ಉಂಟು. ಉಂಟಲ್ಲ? ಭರ್ಜರಿ ಊಟ. ಹೌದು ಹೌದು. ಆಹ ನನ್ನ ಮದುವೆ ಅಂತೆ. ಓಹ ನನ್ನ ಮದುವೆ ಅಂತ. ನೀನು ನಿಲ್ಬೇಕು. ಕುಂಕುಮ ಅರಶಿನ ಹಾಕ್ಲಿಕ್ಕೆ ನನಗೆ. ಬರ್ತೇವೆ, ನಾನು ಬರ್ತೇನೆ. ಬಂದಿಸಿದಳು ಪಾದದಿಡಗಿ ಬೆನ್ನ ನೋಡು 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 ಎಂದು ಆಕಳಿ ಬೀಳ ನುಡಿಗಿ ನೋಡು. ಬಂದೆಯ? ನಾ ಬಂದೆ. ತಂದೆಯ? ನಾ ತಂದೆ. ಎಲ್ಲಿಂಟು? ಕುರುಹು ನೋಡ್ತೀಯಾ? ಹಾ. ನೋಡು. ಅಣ್ಣನ
ಪಾಠವಾಗಬೇಕು. ಬೇಡ. ಓ ಚತುರ! ರಾಗವಾಗಿ ಹೇಳುವರೆ ಸಾಗಿದು ವಿಜಯ ಮಾಡಿಸಿದುದು ಹಾಗಾಗಿ ಕಾಡು ಹಣದಕ್ಕೇನು ಏತಾಯ್ತು ನೀನು ಗೈದುದು ಒಂದು ಹೆಣ್ಣಿನ ಮಾನಕ್ಕೆ ಪ್ರತಿಯಾಗಿ ನಿನ್ನ ಹೆಂಡತಿಯ ನಗುವನ್ನು ಕೊಡಬೇಕಾಗಿತ್ತು. ಎಚ್ಚರ. ನಗುತ್ತೇನೆ ನಗುತ್ತೇನೆ ನಗು. ಇದು ನಿನ್ನ ಜೀವನದ ಕೊನೆಯ ನಗು. ಹೆಣ್ಣೊಬ್ಬಳ ಮನಸ್ಸು ಮಾಡಿದ್ಲು ಅಂತಾದ್ರೆ ನಿನ್ನ ಬದುಕು ಬರಡಾಗುತ್ತದೆ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸ್ತೇನೆ. ಅದಲ್ಲ ಅಂತಾದ್ರೆ ನಾನು ಹುಟ್ಟಿದ್ದು ಹೆಣ್ಣು ಜನ್ಮ ಅಲ್ಲ, ತೊಟ್ಟದ್ದು ಕುಪ್ಪಸ ಅಲ್ಲ, ಬಂದದ್ದು ಮಲಯ. ನೆನಪಿರಲಿ. ಅಯ್ಯಯ್ಯೋ ಪಾಪ ಇಲ್ಲ. ಪುರುಷಾತಿಕ್ರಮಣಕ್ಕೆ ಸರಿಯಾದಂತಹ ಶಿಕ್ಷೆಯನ್ನೇ ಒದಗಿಸಿದ್ದೇನೆ. ವಿರೋಧಿಸುವುದಕ್ಕೆ ಯಾರಾದರೂ ಬಂದರೂ ನಿರೀಕ್ಷೆ ಇರುವ